ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನ 6ನೇ ತರಗತಿಯ ಭಾಗ 1ರ ಅಧ್ಯಾಯ 1ರ ಬಗ್ಗೆ ಚರ್ಚೆ ಆಲ್ರೆಡಿ ಮೊದಲು ಮಾಡಿದ್ದೇವೆ. ಈಗ ನಾವು ಅದರ ಮುಂದಿನ ಭಾಗವನ್ನು ಚರ್ಚೆ ಮಾಡೋಣ. ಅಧ್ಯಾಯ 1ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ರಿ, ಮೊದಲು ನಾವು ಏನು ನೋಡಿದೆವು ಅಂದ್ರೆ ಅಧ್ಯಾಯ 1ರ ಬಗ್ಗೆ ಅದರೊಳಗೆ ಇತಿಹಾಸ ಎಂದರೇನು, ಇತಿಹಾಸ ಏಕೆ ಬೇಕು, ಮತ್ತು ಆಧಾರಗಳು ಮತ್ತು ಇತಿಹಾಸದ ಆಧಾರಗಳು ಯಾವ್ಯಾವು ಅನ್ನೋದು ಅದಾವಂದ್ರೆ ತಿಳಿದುಕೊಂಡೆವು. ಈಗ ಇತಿಹಾಸದ ಆಧಾರದಲ್ಲಿ ಎಷ್ಟು ಪ್ರಕಾರಗಳು ಅದಾವೆ ಮತ್ತು ಮೊದಲನೇದಾಗಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಎಂಬ 2 ಆಧಾರಗಳು ಬರ್ತಾವೆ. ಮತ್ತು ಅದರೊಳಗೆ ಎಷ್ಟು ಪ್ರಕಾರ ಅದಾವೆ ಅನ್ನೋದನ್ನು ನಾವು ಈಗ ಮೊದಲೇ ತಿಳಿದುಕೊಂಡಿದ್ದೇವೆ. ಈಗ ನೋಡ್ರಿ, ಮುಂದಿಂದು ಇತಿಹಾಸದಲ್ಲಿ ಕಾಲಗಣನೆ ಮತ್ತು ಸಾಮಾನ್ಯ ಶಕ ಅಂತೇಳಿ ಅದಕ್ಕೆ ಕರೀತಾರೆ. ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂಥ ಕಾಲಗಣನೆಯನ್ನು ಶಕ ಅಂಥೇಳಿ ಕರೆಯುತ್ತೇವೆ. ನೋಡ್ರಿ, ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಪ್ರಾರಂಭ ಮಾಡ್ತಾರೆ. ಅಂತಹ ಕಾಲಗಣನೆಯನ್ನು ಶಕ ಅಥವಾ ಶಕೆ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಶಕ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾಯಿತು. ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂಥೇಳಿ ಎಕ್ಸಾಮ್ ಒಳಗೆ ಕೇಳ್ಬೋದು. 1336ರಲ್ಲಿ ಸ್ಥಾಪನೆ ಆಯ್ತಂತ ನಾವು ಹೇಳ್ಬೋದು. ಅಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಎಂದು ಅರ್ಥವನ್ನು ನೀಡುತ್ತದೆ. ನೋಡ್ರಿ, ಈಗ ಇತಿಹಾಸದಲ್ಲಿ ಕಾಲಗಣನೆಯನ್ನು ಎದಕ್ಕೆ ನಾವು ನೋಡ್ಬೋದು, ಎದರಲ್ಲಿ ಅದು ಯೂಸ್ ಆಗ್ತದೆ ಅಂಥೇಳಿ ನೋಡ್ಬೋದು ಅಂದ್ರೆ ಮೊದಲನೇದಾಗಿ ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿಯೂ ಮಾಡುತ್ತಾರೆ. ನೋಡ್ರಿ, ಶಾಲಿವಾಹನ ಅವು ಯಾವಂದ್ರೆ ಶಾಲಿವಾಹನ, ಗುಪ್ತ, ವಿಕ್ರಮ, ಹಿಜರ ಇನ್ನೂ ಮುಂತಾದ ಶಕೆಗಳಿವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ. ನೋಡ್ರಿ, ಇತಿಹಾಸದಲ್ಲಿ ಏನು ನಿರೂಪಣೆ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಶಕ ಅಂಥೇಳಿ ನಿರೂಪಣೆ ಮಾಡ್ತಾರೆ. ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ ಅಂಥೇಳಿ ಅದಕ್ಕೆ ಹೇಳ್ಬೋದು ನಾವು. ಒಂದು ಶತಮಾನವೆಂದರೆ 100 ವರ್ಷಗಳು. ಒಂದು ಶತಮಾನ ಅಂದರೆ ಎಷ್ಟು ವರ್ಷಗಳು ಅಂದ್ರೆ 100 ವರ್ಷಗಳು. 100 ವರ್ಷಗಳು ಆಗ್ತದೆ ಸ್ನೇಹಿತರೆ. ನಾವು ಸಾಮಾನ್ಯ ಶಕ 21ನೇ ಶತಮಾನದವರು. ನಾವೀಗ ಎಷ್ಟನೇ ಶತಮಾನದವರು ಅದೇವಂದ್ರೆ 21ನೇ ಶತಮಾನದಲ್ಲಿ ಈಗ ನಾವು ಅದೇವು. ಸಾಮಾನ್ಯ ಶಕ 2001ರಿಂದ ಸಾಮಾನ್ಯ ಶಕ 2100ರವರೆಗೆ ಇದು ಐತಿ. ಈಗ ನೋಡ್ರಿ, ಈಗ ಮೇನ್ ಪಾಯಿಂಟ್ ಏನದ ಅಂದ್ರೆ ಸಾಮಾನ್ಯ ಶಕ ಪೂರ್ವ ಅದರೊಳಗೆ ಏನೇನು ಬರ್ತದೆ ಅಂದ್ರೆ 3ನೇ ಶತಮಾನ 300, ಮತ್ತು 2ನೇ ಶತಮಾನ ಅಂದ್ರೆ 200, 1ನೇ ಶತಮಾನ ಅಂದ್ರೆ 100. ಯೇಸು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷ ಏನದ ಅಂದ್ರೆ 1ನೇ ಶತಮಾನ 0 ಆಗ್ತದೆ, 2ನೇ ಶತಮಾನ 100 ಆಗ್ತದೆ, 3ನೇ ಶತಮಾನ ಎಷ್ಟಾಗ್ತದೆ ಅಂದ್ರೆ 200, ಮತ್ತು 2ನೇ ಶತಮಾನ 200, 3ನೇ ಶತಮಾನ ಅಂದ್ರೆ 300 ಆಗ್ತದೆ. ಈಗ ನೋಡ್ರಿ, ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ನೋಡ್ರಿ, ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸುವುದೇ ಇಸವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಘಟನೆಗಳು ನಡೀತಾವಲ್ಲ, ಅದ್ರ ಕಾಲಕ್ರಮವನ್ನು ತಿಳಿಸುವುದೇ ಇಸವಿಗಳನ್ನು ನಾವು ಸೂಚಿಸಿ ಉದ್ದೇಶವನ್ನು ಮಾಡಲಾಗ್ತದೆ. ಇಸವಿಗಳನ್ನು ಕಂಠಪಾಠ ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ. ನೋಡ್ರಿ, ಇಸವಿಗಳನ್ನು ಕಂಠಪಾಠ ಮಾಡಲು ಹೇಳಿಲ್ಲ ಅವರು, ನಮಗೆ ಜಸ್ಟ್ ತಿಳ್ಕೊರಿ ಅಂತ ಹೇಳಿ ಹೇಳ್ಯಾರ. ಈ ಕಾಲಮ್ ಭಾಳ ಇಂಪಾರ್ಟೆಂಟ್. ನೋಡ್ರಿ, ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಇದು ಭಾಳ ಇಂಪಾರ್ಟೆಂಟ್. ಈಗ ಮುಂದಿನ ನೋಡ್ರಿ ಸ್ನೇಹಿತರೆ, ಆರಂಭಿಕ ಸಮಾಜ ಒಳಗೆ ಏನೇನು ಬರ್ತದೆ ಅಂದ್ರೆ ಸಾಮಾನ್ಯವಾಗಿ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು. ಅವುಗಳೆಂದರೆ ಇತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ. ನೋಡ್ರಿ, ಸಾಮಾನ್ಯವಾಗಿ ಇತಿಹಾಸವನ್ನು ಎಷ್ಟು ಕಾಲಗಳಾಗಿ ವರ್ಗೀಕರಿಸಿದ್ದಾರೆ ಅಂತ ಹೇಳಿ ಪ್ರಶ್ನೆ ಕೇಳೋಣ. ನಾವು ಏನು ಬರಿಬೇಕಂದ್ರೆ ಪ್ರಾಗ್ ಐತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸಿಕ ಕಾಲ, ಇತಿಹಾಸ ಕಾಲ ಅಂಥೇಳಿ ನಾವು ಬರಿಬೇಕು.
ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲವೇ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ನೋಡ್ರಿ, ಪ್ರಾಗೈತಿಹಾಸಿಕ ಕಾಲ ಎಷ್ಟು ಕಾಲಾವಧಿಯನ್ನು ಒಳಗೊಂಡಿದೆ ಅಂದ್ರೆ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ. ನೋಡ್ರಿ, ಅದನ್ನು ಅಧ್ಯಯನ ಮಾಡಲು ನಾವು ಅದರ ಆಧಾರಗಳು ಸಿಗಬೇಕಾದ್ರೆ ನಮಗೆ ಭಾಳ ಕಡಿಮೆ. ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವ ಸ್ಥಳಾವಕಾಶವು ಕಡಿಮೆ ಆಗಿದೆ. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ. ನೋಡ್ರಿ, ಈ ಮೇಲಿನ 3 ಕಾಲಾವಧಿಗಳನ್ನು ವರ್ಣನೆ ಮಾಡುವುದಕ್ಕೆ ಏನಂತ ಹೇಳಿ ಕರೀತಾರಂದ್ರೆ ಅಕ್ಷರ ಜ್ಞಾನ ಅಂಥೇಳಿ ಕರೀತಾರೆ. ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರೀತಾರೆ. ಉದಾಹರಣೆಗೆ ಶಿಲಾಯುಗಗಳು. ನೋಡಿ, ಇದು ಎಕ್ಸಾಮ್ ಒಳಗೆ ಬರಬಹುದು. ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂಥೇಳಿ ಕರೀತಾರೆ. ಉದಾಹರಣೆಗೆ ಏನು ಬರ್ತದಂದ್ರೆ ಶಿಲಾಯುಗಗಳು. ನೋಡ್ರಿ, ನೆಕ್ಸ್ಟ್ ಏನಿದೆ, ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂಥೇಳಿ ಕರೀತಾರೆ. ನೋಡ್ರಿ, ಪೂರ್ವಭಾವಿ ಇತಿಹಾಸ ಕಾಲ ಎಂದರೇನು ಪ್ರಶ್ನೆ ಕೇಳಿದ್ರೆ, ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಏನಂತ ಹೇಳಿ ಕರೀತಾರೆ? ಪೂರ್ವಭಾವಿ ಇತಿಹಾಸ ಕಾಲ ಅಂಥೇಳಿ ಕರೀತಾರೆ. ಉದಾಹರಣೆಗೆ ಏನು ಬರಿಬೇಕಂದ್ರೆ, ಹರಪ್ಪ ನಾಗರಿಕತೆಯ ಕಾಲ. ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರೋದೋ ಆ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಯಾವೊಂದು ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದು ಮತ್ತು ಅಕ್ಷರಗಳ ಪರಿಚಯ ಇರುವುದು ಮತ್ತು ಆ ಅಕ್ಷರಗಳನ್ನು ಈಗ ನಾವು ಓದಲಾಗುವುದು ಆ ಕಾಲವನ್ನು ಏನಂತ ಹೇಳಿ ಕರೀತಾರೆ ಅಂದ್ರೆ ಇತಿಹಾಸ ಕಾಲ ಅಂಥೇಳಿ ಕರೀತಾರೆ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ಮೃದ್ವಂಗಿಗಳು ಮತ್ತು ನೋಡ್ರಿ, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಾದಿಗಳು ವಿಕಾಸ ಹೊಂದಿದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ನೋಡ್ರಿ, ಎಷ್ಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸ ಆಯ್ತು ಅಂತ ಹೇಳಿ ಕೇಳಿದ್ರೆ 18 ಲಕ್ಷ ವರ್ಷಗಳ ಹಿಂದೆ. ಎಷ್ಟು ಲಕ್ಷ ವರ್ಷಗಳ ಹಿಂದೆ? 18 ಲಕ್ಷ ವರ್ಷಗಳ ಹಿಂದೆ ವಿಕಾಸ ಆಗ್ತದ್ರಿ. ನೋಡ್ರಿ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ನೋಡ್ರಿ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದು ಎಲ್ಲಿ ಕಾಣಿಸಿಕೊಂಡ್ರು ಅಂತ ಹೇಳಿ ಕೇಳಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ. ಎಲ್ಲಿ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಇವರು ಎಲ್ಲಿ ವಲಸೆ ಹೋಗಿ ನೆಲೆಸಿದ್ರಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಹೋಗಿ ನೆಲೆಸಿದರು ಅಂಥೇಳಿ ಹೇಳಬಹುದು. ನೋಡ್ರಿ, ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗೂ ಒಳಗಾಗಿದೆ. ಈ ವಾದ ನೋಡ್ರಿ ಬಹಳಷ್ಟು ವಿಮರ್ಶೆಗಳಿಗೆ ಏನಾಗಿದೆ ಅಂದ್ರೆ ಒಳಗಾಗೈತಿ. ನೋಡ್ರಿ, ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳಿವೆ. ಎಷ್ಟಂದ್ರೆ 3 ಹಂತಗಳಿವೆ. ಮೊದಲನೆಯದು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಪ್ರಾಗೈತಿಹಾಸಿಕ ಕಾಲದಲ್ಲಿ ಎಷ್ಟು ಹಂತಗಳಿವೆ ಅಂಥೇಳಿ ಪ್ರಶ್ನೆ ಕೇಳಿದ್ರೆ 3 ಇದೆ. ಅವು ಯಾವುವು ಅಂದ್ರೆ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂಥೇಳಿ ಹೇಳ್ಬೋದು. ಈಗ ನೋಡ್ರಿ, ಮುಂದಿಂದ ಹಳೆಯ ಶಿಲಾಯುಗ ನಾವು ಈಗ ತಿಳಿದುಕೊಳ್ಳೋಣ. ಹಳೆಯ ಶಿಲಾಯುಗ ನೋಡ್ರಿ ಫ್ರೆಂಡ್ಸ, ಏನದ? ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ. ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ನೋಡ್ರಿ, ಹಳೆಯ ಶಿಲಾಯುಗದ ಮಾನವರು ಏನನ್ನು ತಿಂದು ಬದುಕುತ್ತಿದ್ದರು ಅಂತ ಹೇಳಿದ್ರೆ ಗೆಡ್ಡೆಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು. ಹೆರೆಚಕ್ಕೆ, ಚಾಕು, ಕಲ್ಲುಳ್ಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ನೋಡ್ರಿ, ಯಾವ ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು ಅಂದ್ರೆ ಬೆಣಚು ಕಲ್ಲುಗಳಿಂದ ಅವರು ತಯಾರಿಸ್ತಿದ್ದರು.
ಎಲೆ ಮತ್ತು ಗೆಡ್ಡೆಗೆಣಸುಗಳನ್ನು ದೊರಕುತ್ತಿರಲಿಲ್ಲ. ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತರು. ಏನು ಹಿಡಿಯೋದನ್ನು ಕಲಿತರು ಅಂದ್ರೆ ಮೀನು ಹಿಡಿಯುವುದನ್ನು ಕಲಿತರು. ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ನೋಡ್ರಿ, ಹಳೆಯ ಶಿಲಾಯುಗದ ಮಾನವರಿಗೆ ಏನು ಪರಿಚಯ ಆಯ್ತು ಅಂದ್ರೆ ಬೆಂಕಿಯ ಪರಿಚಯವಾಗುತ್ತದೆ. ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ ಪ್ರದೇಶ, ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ತಿರಾಂಪಕ್ಕಂ ಮುಂತಾದವುಗಳು. ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನು 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ನಾವು ಗುರುತಿಸಬಹುದು. ನೋಡಿರಿ ಸ್ನೇಹಿತರೆ, ಈಗ ನಾವು ಮುಂದಿನ ಮಧ್ಯಶಿಲಾಯುಗವನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಏನನ್ನು ತಿಳಿಲ್ಲ ಅಂದ್ರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಧನ್ಯವಾದಗಳು.